ಹಾಯ್ ನಮಸ್ತೆ, ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವಿವತ್ತು ಪ್ಯಾಲೇಸ್ ಗ್ರೌಂಡಲ್ಲಿ ಕೇಕ್ ಶೋ ನಡೀತಾ ಇದೆಯಂತೆ, 50th ಆ್ಯನ್ಯುವಲ್ ಕೇಕ್ ಶೋ. ಸೊ ಅದನ್ನು ನೋಡೋದಕ್ಕೆ ಅಂತೇಳಿ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಸಂಡೇ ಆಗಿರೋದ್ರಿಂದ. ಸೊ ಬನ್ನಿ, ಎಲ್ಲರೂ ಇವಾಗ ಆಲ್ರೆಡಿ ರೆಡಿಯಾಗಾಯಿತು. ನಾನು, ನನ್ನ ಮಗಳು ಮತ್ತು ನನ್ನ ಮಗಳು ಕೋ ಸಿಸ್ಟರ್ ಮಗಳಷ್ಟೇ ಹೋಗ್ತಾ ಇರೋದು. ಸೊ ಇವಾಗ ಆಟೋ ಬುಕ್ ಮಾಡಿದ್ದೀವಿ, ಅದು ಬರೋದಕ್ಕೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಕೇಕ್ ಶೋ ನೋಡೋಕ್ಕೆ ಪ್ಯಾಲೇಸ್ ಗ್ರೌಂಡ್ಗೆ ಹೋಗ್ತಾ ಇದ್ದೀವಿ. ಎಲ್ಲಾನು ಕೇಕ್ ಇಂದ ಮಾಡಿದ್ದಾರೆ. ಇವನ್ ಅದು ರಾಮ್ದು ಹೊಸದಾಗಿದೆಯಲ್ಲ, ಅದನ್ನು ಕೇಕ್ದಲ್ಲಿ ಮಾಡಿದ್ದಾರೆ. ಸಖತ್ತಾಗಿದೆ ಅದನ್ನು. ನಾವು ಆಲ್ರೆಡಿ ಹೊರಟಾಗ್ಲೇನೆ 11 o'clock ಆಗಿತ್ತು. ಸರಿ ಅಂತೇಳಿ ಟೈಮ್ ಆಗುತ್ತೆ, ಬೇಗ ಹೊರಡೋಣ ಅಂತೇಳಿ ಆಟೋನೇ ಬುಕ್ ಮಾಡ್ಕೊಂಡು ಹೊರಟೋಗ್ಬಿಟ್ವಿ. ಆ್ಯಕ್ಚುಲಿ ಬಸ್ಸಲ್ಲೇ ಹೋಗ್ಬೋದಿತ್ತು, ಬಟ್ ಮಕ್ಕಳನ್ನ ಇವರಿಬ್ರು ಕರ್ಕೊಂಡು ಬಸ್ಸಲ್ಲಿ ಹತ್ತೋದು ಇಳಿಯೋದು ಅದೆಲ್ಲ ಸುಮ್ಮನೆ ಕಷ್ಟ ಆಗುತ್ತೆ ಅಂತೇಳಿ ಸರಿ ಆಟೋದಲ್ಲೇ ಹೋಗಿದ್ದು ಬರೋಣ ಅಂತೇಳಿ ಹೊರಟ್ವಿ. ನನ್ನ ಮಗಳು ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಸ್ಲೀಪಿ ಮಡ್ಗೆ ಹೋಗ್ತಾ ಇದ್ದಾಳೆ. ಒಳಗೆ ತಣ್ಣಗೆ ಗಾಳಿ ಬೀಸಿದ್ರೆ ಸಾಕು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ನಾವು ಆ್ಯಕ್ಚುಲಿ ಹೊರಟಿರೋ ದಿನ ಇವತ್ತು ಸಂಡೇ. ಸ್ಯಾಟರ್ಡೇನೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆಫ್ಟರ್ನೂನ್ ಟೈಮಲ್ಲಿ, ಯಾಕಂದರೆ 11 o'clock 9 o'clock ತನಕ ಇರುತ್ತೆ ಅಂತ ಹೇಳಿ. ಬಟ್ ಈವ್ನಿಂಗ್ ಟೈಮಲ್ಲಿ ಹೋದರೆ ಟ್ರಾಫಿಕ್ಕು ಜಾಸ್ತಿ ಆಗೋಗುತ್ತೆ. ಮತ್ತು ಮಕ್ಕಳು, ನನ್ನ ಮಗಳು ಆ್ಯಕ್ಚುಲಿ 7:30 ನಿದ್ರೆ ಟೈಮ್ ಅವಳದು. ಸೊ ಆ ಟೈಮಲ್ಲಿ ಫುಲ್ ನಿದ್ದೆ ಕರೆಕ್ಟಾಗಿ ಮಲ್ಗೋಕ್ಕೆ ಟೈಮ್ ಆಗಲಿಲ್ಲ ಅಂತ ಹೇಳಿದ್ರೆ ರಗಳೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಅದಕ್ಕೆ ಅದೆಲ್ಲ ಬೇಡವೇ ಬೇಡ, ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಬಂದು ರೀಚ್ ಆಗಿದ್ದೀವಿ. ಆಲ್ರೆಡಿ ನೋಡ್ತಾ ಇರ್ಬೋದು ನೀವು. ಸೊ ಎಂಟ್ರೆನ್ಸ್ ಈ ಥರ ಇದೆ ಪ್ಯಾಲೇಸ್ ಗ್ರೌಂಡಲ್ಲಿ. ತ್ರಿಪುರ ವಾಸಿನಿ ಅಂತ ಹೇಳಿ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ನೋಡಿ, ಹೆಬ್ಬಾಳ ಸೈಡಿಂದ ಬಂದರೆ ಸ್ಟಾರ್ಟಿಂಗಲ್ಲೇ ಸಿಗುತ್ತಲ್ಲ, ಆ ಪ್ಯಾಲೇಸ್ ಗ್ರೌಂಡಲ್ಲೇ ಮಾಡಿರೋದು, ಅಲ್ಲೇ ಗೇಟ್ ನಂಬರ್ 3 ಅದು. ಬನ್ನಿ ಏನೇನೆಲ್ಲ ಇದೆ ಅಂತೇಳಿ ನೋಡೋದಕ್ಕೆ ಹೋಗೋಣ. ಹಾಯ್, ಹಲೋ, ನಮಸ್ಕಾರ. ನಾವಿವಾಗ ನಾವಿವಾಗ ಕೇಕ್ ಶೋ ನೋಡೋದಕ್ಕೆ ಅಂತೇಳಿ ಪ್ಯಾಲೇಸ್ ಗ್ರೌಂಡ್ ಹತ್ರ ಬಂದಿದ್ದೀವಿ. ಎಂಟ್ರೆನ್ಸ್ ನೋಡಬೇಕು, ಈ ಥರ ಇದೆ, ತೋರಿಸ್ತೀನಿ. ಸೊ ಒಳಗಡೆ ಹೋಗಿ ನೋಡಬೇಕು. ನಾವು ತುಂಬ ಎಕ್ಸೈಟೆಡ್ ಆಗಿದ್ವಿ. ಪುಣ್ಯನ ಕೇಳೋಣ ಹೆಂಗಿದ್ದಾಳೆ, ಅವಳು ಏನು ಎಕ್ಸೈಟೆಡ್ ಆಗಿದ್ದಾಳೆ ಅಂತೇಳಿ. ನನಗಂತೂ ತುಂಬಾ ಎಕ್ಸೈಟ್ ಆಗಿದೆ. ಹೊರಗಡೆ ಚೆನ್ನಾಗಿ ಕಾಣಿಸ್ತಿದೆ. ನಾನು ಹೊರಗಡೆ ಕೇಕ್ ಅನ್ಕೊಂಬಿಟ್ಟೆ, ಬಟ್ ಒಳಗಡೆ ಎಲ್ಲ ನಿಜವಾದ ಕೇಕ್ ಇರುತ್ತೆ. ನಂಗೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಅದು ಆಕ್ಚುಲಿ ಟೇಸ್ಟ್ ಮಾಡ್ಬೇಕಾಗ್ತದೆ. ಅಚ್ಚು, ನೀವು ರೆಡಿನಾ ನೋಡೋದಕ್ಕೆ? ಹೇಳಿ. ಈ ಕೇಕ್ ಶೋ ಯಾವಾಗ್ಲೂ ಕಬ್ಬನ್ ಪಾರ್ಕು ಅಥವಾ ಲಾಲ್ಬಾಗ್ ಇಲ್ಲಿ 10,000ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ಗಳಿರ್ತಾವಂತೆ, ಮತ್ತು 200ಕ್ಕೂ ಹೆಚ್ಚು ಸ್ಟಾಲ್ಗಳಿದೆಯಂತೆ ಒಳಗಡೆ. ಸೊ ಇದೇ ಎಂಟ್ರೆನ್ಸು, ನೋಡ್ತಾ ಇರ್ಬೋದು ನೀವು. ನಾವು ಫಸ್ಟ್ ಟೈಮ್ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಶೋನ. ಇಲ್ಲಿ ಆಲ್ರೆಡಿ ಒಂದು ಬಲೂನ್ ಕಟ್ಟಿದ್ದಾರೆ ಎಂಟ್ರೆನ್ಸಲ್ಲಿ ಸ್ಟಾರ್ಟಿಂಗಲ್ಲಿ. ಅದನ್ನು ನನ್ನ ಮಗಳು ಮತ್ತು ನನ್ನ ಕೋ ಸಿಸ್ಟರ್ ಮಗಳಿದ್ದಾಳಲ್ಲ ಪುಣ್ಯ, ಅವಳು ಇಬ್ಬರೂ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ನಾವು ಆಲ್ರೆಡಿ ಟಿಕೆಟ್ ತೊಗೊಂಡಾಯಿತು. 3 years ಎಬೋ ಇರೋ ಚಿಲ್ಡ್ರನ್ಸಿಗೆ 150 rupees ತಗೊತಾರೆ. ಪರ್ ಪರ್ಸನ್ 150 rupees ಟಿಕೆಟು. ಆ್ಯಕ್ಚುಲಿ ವೀಕ್ ಡೇಸಲ್ಲೆಲ್ಲ 120 rupees ಇರುತ್ತಂತೆ, ವೀಕೆಂಡಲ್ಲಿ 150 rupees ಮಾಡಿದ್ದಾರೆ. ನಾವು ಹೋಗಿದ್ದಿದ್ದು ಸಂಡೇ ಆಗಿರೋದ್ರಿಂದ 3 ಜನಕ್ಕೂ ನಾವು 150 ಕೊಟ್ಟೆ 3 tickets ತಗೊಂಡ್ವಿ. ಇವಾಗ ಟಿಕೆಟ್ ಕೊಟ್ಟು ಒಳಗಡೆನೂ ಬಂದಿದ್ದಾಯಿತು. ನೋಡ್ತಾ ಇರ್ಬೋದು, ನಮ್ಮಿಬ್ಬರು ಮಕ್ಕಳು ಹೋಗ್ತಾ ಇದ್ದಾರೆ ಎಂಜಾಯ್ ಮಾಡೋದಕ್ಕೆ ಅಂತೇಳಿ. ಸ್ಲೋಲಿ ಮುಂದೆ ನೋಡ್ಕೊಂಡು ಇಳಿ. ನಾವಿವಾಗ ಇಲ್ಲಿ ಕೇಕ್ ಶೋ ಒಳಗಡೆ ಟಿಕೆಟ್ ಎಲ್ಲ ತಗೊಂಡು ಬಂದಿದ್ದೀವಿ. 3 tickets ತಗೊಂಡಿದ್ದೀವಿ, 150 ಪರ್ ಹೆಡ್ಗೆ. ಚಿಲ್ಡ್ರನ್ಸ್ ಎಬೋ 3 years ಇರೋರ್ಗು ಟಿಕೆಟ್ ಇದೆ, ಫುಲ್ ಟಿಕೆಟೇನೆ. ಸೊ ಇಲ್ಲೊಂದು ಫೋಟೋ ಬೂತ್ ಮಾಡಿದ್ದಾರೆ, ಸೊ ಅಲ್ಲೆಲ್ಲ ಫೋಟೋ ತಗೊಳ್ತಾ ಇದ್ದಾರೆ. ಸ್ಕೂಟಿ ಅಚ್ಚು so wrong.
ನಾವಿವಾಗ ಕೇಕ್ ಶೋ ಎಲ್ಲ ನೋಡಿಕೊಂಡು ಎಕ್ಸಿಟ್ ಆಗ್ತಾ ಇದ್ದೀವಿ. ಚೆನ್ನಾಗಿತ್ತು ಆ್ಯಕ್ಚುಲಿ. ಮತ್ತು ಇಲ್ಲಿ ಹೊರಗಡೆ ಬಂದ ತಕ್ಷಣ ಎಕ್ಸಿಟ್ ಆದ ತಕ್ಷಣ ಇಲ್ಲಿ ತುಂಬ ಐಸ್ ಕ್ರೀಮ್ದು, ಕಾಟನ್ ಕ್ಯಾಂಡಿ, ಪಾಪ್ಕಾರ್ನು ಮತ್ತು ಸ್ನ್ಯಾಕ್ಸ್ದು, ಮೋಮೋಸು, ಪಿಜ್ಜಾ ಅದ್ರದ್ದೆಲ್ಲ ಶಾಪ್ಸ್ ಇದ್ದಾವೆ. ಸೊ ಅಲ್ಲಿ ನೀವು ಬೇಕಂದರೆ ತೊಗೊಂಡು ತಿನ್ಬೋದು. ಸೊ ನಾವು ಐಸ್ ಕ್ರೀಮ್ ತೊಗೊಳೋದ ಅಂತೇಳಿ ಐಸ್ ಕ್ರೀಮ್ ತೊಗೊಳಕ್ಕೆ ಅಂತೇಳಿ ಬಂದಿದ್ದೀವಿ. ಮಕ್ಕಳು ಐಸ್ ಕ್ರೀಮ್ ಕೇಳಿದ್ರು, ಅದಕ್ಕೆ ಒಂದು ಐಸ್ ಕ್ರೀಮಿಗೆ 50 ರೂಪೀಸು ಚಾಕೋಬಾರ್ಗೆ. ಸೊ ತಗೊಟ್ಟೆ. ಇಬ್ಬರು ತಿಂತಾ ಕೂತಿದ್ರು. ಇವಾಗ ಮಕ್ಕಳು ಖುಷಿಯಾಗಿ ತಿಂದ್ರೇ ಒಂಥರ ಚೆಂದ ಅಲ್ವಾ. ಸೊ ಇಬ್ಬರು ಖುಷಿಯಾಗಿ ತಿಂತಾಯಿದ್ರು. कर सकते हैं ना. सब 500 का ही है भाई. 600 50 का है. 600 होता है डिस्काउंट. सो मार्बल सेट लगेगा, फैब्रिक लगेगा, 2000 का पेयर है, 1500 का है. ನಾವಿಲ್ಲಿ ಸ್ವಲ್ಪ ಮುಂದೆ ಬಂದಮೇಲೆ ಇಂದಿರಾಸ್ ಅವ್ರದ್ದು ಪೂರ್ಣ ಸಂತೃಪ್ತಿ ಅನ್ನೋವಂಥ ಪ್ರಾಡಕ್ಟು, ಎಲ್ಲ ಥರದ ಗೊಜ್ಜುಗಳು ಸಿಗ್ತಾ ಇತ್ತು. ಸೊ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ನಾನು ಬಂದೆ. ಅವರು ಟ್ರಯಲ್ ಕೊಡ್ತಾ ಇರ್ತಾರೆ ಒಂದೊಂದು ಸ್ಪೂನಲ್ಲಿ, ಎಲ್ಲ ಫ್ಲೇವರ್ಸು ಯಾವುದಿದೆ ಅಂತೇಳಿ ತಿಂದು ನೋಡ್ಬೋದು ಅಂತೇಳಿ. ಸೊ ನಾನು ನೋಡಿದೆ. ಅದರಲ್ಲಿ ನನಗೆ ಆನಿಯನ್ ಗೊಜ್ಜು ಮತ್ತು ಬಿಟ್ರಗಾರ್ಡ್ ಗೊಜ್ಜು ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಅಂತೇಳಿ ತಗೊಳ್ಳೋಣ ಅಂತೇಳಿ ತಗೊಳ್ಳೋದಕ್ಕೆ ಅಂತ ನಿಂತಿದ್ವಿ. ನೋಡ್ತಾ ಇರ್ಬೋದು ನೀವು, ಇದೆರಡು ಪ್ಯಾಕೆಟ್ ನಾನು ತಗೊಂಡೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ಅದಕ್ಕೋಸ್ಕರ ಇದನ್ನು ನಾವು ಪೂರಿ ಜೊತೆ ಮತ್ತು ಚಪಾತಿ ಜೊತೆ ಎಲ್ಲ ತಿನ್ಕೋಬೋದು. ಇಲ್ಲಾಂತಂದರೆ ಬಿಸಿ ಅನ್ನ ಎಲ್ಲ ಮಾಡಿರ್ತೀವಲ್ಲ, ಸೊ ಅವಾಗ ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಅಂತೇಳಿ ತಗೊಂಡ್ವಿ ನಾವು ಇದನ್ನು. ಮತ್ತೆ ಅದಾದಮೇಲೆ ಸ್ವಲ್ಪ ಮುಂದೆ ಬಂದರೆ ಹಿಂಗೇನೆ ಈ ಥರ ನೋಡ್ತಾ ಇರ್ಬೋದು ನೀವು, ವಿತೌಟ್ ಆಯಿಲ್ ನಾವು ಯಾವ ಥರ ಪಾಪ್ಕಾರ್ನ್ಸು ಮತ್ತು ಫ್ರೈಡ್ ಐಟಮ್ಸ್ ಎಲ್ಲನೂ ವಿತೌಟ್ ಆಯಿಲ್ ಹೆಂಗೆ ಮಾಡ್ಕೋಬೋದು ಅಂತೇಳಿ ಒಂದು ಮಿಷಿನ್ ತೋರಿಸ್ತಾ ಇದ್ರು. ಸೊ ಅದನ್ನು ಮಕ್ಕಳೆಲ್ಲ ಸ್ನ್ಯಾಕ್ಸು ಫ್ರೀ ಟ್ರಯಲ್ಗೆ ಅಂತ ಇಟ್ಟಿದ್ರಲ್ಲ, ಅದನ್ನೆಲ್ಲ ಮಕ್ಳು ಎತ್ಕೊಂಡು ತಿಂತಾಯಿದ್ರು. ತುಂಬ ಶಾಪ್ಸ್ ಇದೆ, ನಾನು ಹೇಳ್ದಂಗೆ 200 ಸಮಥಿಂಗ್ ಶಾಪ್ಸ್ ಇರ್ಬೋದು. ಎಲ್ಲ ಕಲೆಕ್ಷನ್ಸು ಒಂಥರ ರಾಜಸ್ಥಾನಿ ಸ್ಟೈಲು ಆ ಥರ ಎಲ್ಲ, ಇಯರಿಂಗ್ಸು ಅದೆಲ್ಲ ತುಂಬ ಚೆನ್ನಾಗಿತ್ತು. ಸ್ಲಿಪ್ಪರ್ಸು ಅಷ್ಟೇ ಕಾಸ್ಟ್ಲಿನೇ, ಬಟ್ 699 ಎಲ್ಲ ತುಂಬ ವರ್ತಿಲ್ಲ ಅನ್ನಿಸ್ತು ನನಗೆ ಆ ಸ್ಲಿಪ್ಪರ್ಸ್ಗೆ. ಬಟ್ ಚೆನ್ನಾಗಿತ್ತು ಕಲೆಕ್ಷನ್ಸು. ಏನಂದರೆ ಪಾರ್ಟಿ ವೇರ್ಗೆಲ್ಲ ತುಂಬ ಚೆನ್ನಾಗಿರ್ತವೆ ಆ ಥರ ಸ್ಲಿಪ್ಪರ್ಸ್ ಎಲ್ಲ ಇತ್ತು. ಸೊ ನಾನು ಸ್ವಲ್ಪ ನೋಡಿದೆ. ಅದಾದಮೇಲೆ ನನಗೆ ಸ್ವಲ್ಪ ನನ್ನ ಮಗಳಿಗೆ ಹೇರ್ ಬ್ಯಾಂಡ್ಸು ಮತ್ತು ಇಯರಿಂಗ್ ಎಲ್ಲ ಇಷ್ಟ ಆಯಿತು ನನಗೆ. ಸೊ ಅದನ್ನು ತಗೊಳ್ಳೋಣ ಅಂತೇಳಿ ನನ್ನ ಮಗಳು ನಾನು ಇಬ್ಬರೂ ಬಂದ್ವಿ. ನೋಡಿ ಹರ್ಷಿಕಾ ಏನು ತಗೊಂಡಿದ್ದಾರೆ ಬಟ್ ಪಿಂಕ್ ಕೊಳ್ಳಿ, ಪರ್ಪಲ್ ಸೊ ನಾವಿಬ್ರು ಈ ತರದ್ದು ಕ್ಲಿಪ್ ತಗೊಂಡ್ವಿ. ಅವಳು ಪರ್ಪಲ್ ತಗೊಂಡ್ಲು, ನಾನು ಪಿಂಕ್ ತಗೊಂಡೆ. ಆಂಟಿ ಇದೆಲ್ಲ 30 ರೂಪಾಯಿ. ಬರೋದಕ್ಕೂ ಮುಂಚೆನೇ ಎಲ್ಲರೂ ಉಲ್ಟಾ ಮಾಡಿಬಿಟ್ಟಿದ್ರು. ಅದನ್ನೆಲ್ಲ ಇವರು ಈ ಥರ ಎಲ್ಲ ಇಡಬಾರ್ದು, ಒಂದೊಂದೇ ನೋಡಬೇಕು, ಎಲ್ಲ ಈ ಥರ ಮಿಕ್ಸ್ ಮಾಡಿದ್ದೀರಾ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಇದೆಲ್ಲ ಮುಂಚೆನೇ ಇತ್ತು, ನಾವು ಬಂದಮೇಲಲ್ಲ ಅಂತ ಹೇಳಿದೆ. ಅದಾದಮೇಲೆ ಓಕೆ ಅಂತ ಹೇಳಿ ಸಮಾಧಾನ ಆದರು ಅವರು. ಒಂದು ಕಡೆ ವ್ಯಾಪಾರಕ್ಕೆ ಅಂತ ಎಲ್ಲ ಹೋದಾಗ ಈ ಥರ ಎಲ್ಲ ಆಗುತ್ತಲ್ವ. ನಾನು ತುಂಬ ಕಡೆ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಬಟ್ ಇಟ್ಸ್ ಓಕೆ, ಅದೆಲ್ಲ ಪಾರ್ಟ್ ಆಫ್ ಇಟ್ ಅಂತೇಳಿ ನಾನು ಸುಮ್ಮನೆ ಅದೇ, ಜಾಸ್ತಿ ಮಾತಾಡೋದಕ್ಕೇನು ಹೋಗಲಿಲ್ಲ.
ಹಾಗೆ ಈ ಥರ ಮುಂದೆ ಬಂದರೆ ಈ ಥರ ಆನಿಯನ್ ಪಾಪಾಡು, ಚಿಲ್ಲಿ ಪಾಪಾಡು, ಗಾರ್ಲಿಕ್ ಪಾಪಾಡ್ ಅಂತೇಳಿ ಫುಲ್ ಪಾಪಾಡ್ಸ್ ಎಲ್ಲ ಈ ಥರ ಫ್ರೈ ಮಾಡಿಟ್ಟಿರ್ತಾರೆ. ಸೊ ನನ್ನ ಮಗಳು ಅದನ್ನೇ ಹೇಳ್ತಾ ಇದ್ದಾಳೆ, ತಿಂದು ಸಾಕಾಯಿತು ಅಂತ ಹೇಳಿ. ತುಂಬ ವೆರೈಟೀಸು ಉದ್ದಕ್ಕೂ ಟ್ರಯಲಿಗೆ ಕೊಡ್ತಾ ಇರ್ತಾರೆ, ತಿನ್ನಿ ಟೇಸ್ಟ್ ಮಾಡಿ ಅಂತೇಳಿ. ಸೊ ಅದನ್ನೇ ನನ್ನ ಮಗಳು ತಿಂದ್ಬಿಟ್ಟು ಇವಾಗ ಬೋರ್ ಆಯಿತು ಅಂತ ಹೇಳ್ತಾ ಇದ್ಲು. ಅದಾದಮೇಲೆ ಇಲ್ಲಿ ಮುಂದೆ ಬಂದರೆ ಚಾಕ್ ವಾವ್ ಅಂತ ಹೇಳಿ ಒಂದು ಸ್ಟಾಲ್ ಇಟ್ಟಿದ್ರು ಸ್ನ್ಯಾಕ್ಸ್ದು. ಇಲ್ಲಿ ನಾನೇನು ತಗೊಂಡೆ ಅಂತ ಹೇಳಿದ್ರೆ, ನನಗಿಷ್ಟ ಆಗಿದ್ದು ಆ್ಯಕ್ಚುಲಿ ಬಟಾಣಿ, ಫ್ರೈಡ್ ಬಟಾಣಿ ಬರುತ್ತೆ ನೋಡಿ, ಗ್ರೀನ್ ಬಟಾಣಿ, ಅದೆಲ್ಲ ಚೆನ್ನಾಗಿತ್ತು. ಸೊ ಟೇಸ್ಟ್ ಮಾಡಿದ್ದಿದ್ದು ಅದನ್ನು ತಗೊಳ್ಳೋಣ ಅಂತೇಳಿ ನೋಡ್ತಾ ಇದ್ದೆ. ನಾನು ಏನೇನು ತಗೊಂಡೆ ಅಂತೇಳಿ ಅದನ್ನೇ ಒಂದು ವಿಡಿಯೋ ಹಾಕಿರ್ತೀನಿ. ಸೊ ಅದನ್ನು ದಯವಿಟ್ಟು ಈ ವಿಡಿಯೋ ಆದಮೇಲೆ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆ ವಿಡಿಯೋನು ದಯವಿಟ್ಟು ನೋಡಿ. ಮತ್ತು ನಮ್ಮ ಮಗಳು ಮತ್ತು ಸಿಸ್ಟರ್ ಮಗಳು ಇಬ್ಬರೂ ಫಿಶ್ ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ಬಂದು ಫಿಶ್ ಎಲ್ಲ ನೋಡಬೇಕು ಅಂತೇಳಿ ನೋಡ್ಕೊತಾ ಇದ್ರು. ಇದು ನಾವು ಲಾಸ್ಟ್ ಬಂದಿರೋಂಥ ಸ್ಟೇಜ್ ಇದು. ಸೊ ಅದಾದಮೇಲೆ ನಾವು ಮಸಾಲೆ ಪುರಿ ಎಲ್ಲ ತಿಂದ್ಕೊಂಡು ಹೊರಗಡೆ ಬಂದ್ವಿ ಎಕ್ಸಿಟ್ ಹತ್ರಕ್ಕೆ. ಆಲ್ರೆಡಿ ಈ ಥರ ಹೊರಗಡೆ ಬಂದಮೇಲೆ ಸಡನ್ ಬಂದ ತಕ್ಷಣ ಒಂದು ಫೋಟೋ ಫ್ರೇಮ್ ಸಿಕ್ತು. ಅದನ್ನು ಮಿಸ್ ಮಾಡದೆ ತಗೊಳ್ಳೇಬೇಕು ಅಂತೇಳಿ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ನೋಡಿದ ತಕ್ಷಣ ಅಂತೇಳಿ. ಆ ಫ್ರೇಮು ತೊಗೊಂಡಿದ್ದೀನಿ. ಯಾವುದು ಅಂತೇಳಿ ನಾನು ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ಏನೇನು ಥಿಂಗ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದ್ರ ಜೊತೆಲಿ. ಸೊ ನನ್ನ ಮಗಳು ಈಚೆ ಬಂದಮೇಲೆ ಈ ಥರ ನನ್ನ ಮಗಳು ಮತ್ತು ನನ್ನ ಮಗಳು ಇಬ್ಬರು ಹೇರ್ ಬ್ಯಾಂಡ್ಸ್ ಎಲ್ಲ ಇಟ್ಟಿದ್ರು ಕ್ರಿಸ್ಮಸ್ದು. ಸೊ ಅದನ್ನೆಲ್ಲ ಹಾಕ್ಕೊಂಡು ಟ್ರೈ ಮಾಡ್ತಾಯಿದ್ರು. ಸೊ ನಾನು ಆಲ್ರೆಡಿ ಬಿಸಿಲಾಗಿತ್ತು, ತುಂಬ ಸಿಕ್ಕಾಪಟ್ಟೆ ಬಿಸಿಲಿಗೆ, ಸೆಕೆ, ಒಳಗಡೆ ಬೇರೆ ಫ್ಯಾನ್ ಏನೂ ಇರೋಲ್ಲ, ತುಂಬ ಸೆಕೆ ಆಗ್ತಾಯಿತ್ತು. ಆದಷ್ಟು ನೀವು ಕಂಫರ್ಟಬಲ್ ಆಗಿರೋದಂಥ ಬಟ್ಟೆಗಳನ್ನ ಹಾಕ್ಕೊಂಡೋಗಿ. ತುಂಬ ಸೆಕೆ ಇರುತ್ತೆ ಒಳಗಡೆ, ಅಷ್ಟೊಂದು ನಾವು ಅಂದ್ಕೊಂಡ ಥರ ಗಾಳಿ ಎಲ್ಲ ಇರೋದಿಲ್ಲ. ನಡೀರಿ ಮುಂದೆ ನಡೀರಿ. ಪುಣ್ಯ ನಾನು ಮಾತಾಡ್ತಾ ಇತ್ತು. ಮಸಾಲೆ ಪುರಿ ತಿಂದು ಅಂತೂ ಫುಲ್ ಬೆವರಿಗೆ ಬಂದ್ಬಿಟ್ಟು ನನಗಂತೂ. ತುಂಬ ಖಾರ ಇತ್ತು, ಬಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಒಂದಷ್ಟು ಶಾಪಿಂಗ್ ಎಲ್ಲ ಮಾಡಿದ್ವಿ. ನಾನು ಆ್ಯಕ್ಚುಲಿ ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ ಮತ್ತು ಒಂದು ಫೋಟೋ ಫ್ರೇಮ್ ತೊಗೊಂಡಿದ್ದೀನಿ. ಏನು ಬರೋದು ಅಂತ ಹೇಳಿ ಅದೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸಸ್ಪೆನ್ಸ್ ಆಗಿದ್ವಿ. ಸೊ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನನ್ನ ಮಗಳನ್ನ ಕೇಳೋಣ, ಬಾ ಇಲ್ಲಿ ಹೆಚ್ಚು ಬಾ. ತುಂಬ ಸ್ಯಾಂಪಲ್ಸ್ ಎಲ್ಲ ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದು, ಅದೆಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟ್ಗಳೆಲ್ಲ. ನೆಕ್ಸ್ಟ್ ಟೈಮ್ ಇದೇ ಥರ ಕಂಡಕ್ಟ್ ಮಾಡ್ತಾಯಿದ್ರೆ ಎಲ್ಲದಕ್ಕೂ ಬರಬೇಕು ಅಂತ ಅನ್ನಿಸ್ತು. ಪುಣ್ಯ ಹೇಳ್ತಾಳೆ ಏನಂತ. ಸೊ ನನಗೂ ಅಷ್ಟೇ ಫುಲ್ ಇದು ಹಾಕ್ಕೊಂಡು ಶೆಕೆ ಬಂದ್ಬಿಡ್ತು. ಅಮ್ಮ ಹೇಳಿದ್ರೆ ಏನು ಚಳಿ ಇರುತ್ತೆ, ಫುಲ್ ಶೆಕೆ ಬಂದ್ಬಿಟ್ಟು. ಆಮೇಲೆ ಹೇಳಿದ್ನೆಲ್ಲ ಫುಲ್ ಏನೇನೋ ದೊಡ್ಡಮ್ಮ ಫುಲ್ ಶಾಪಿಂಗ್ ಮಾಡಿದ್ರು. ಸ್ಯಾಂಪಲ್ಸ್ ಅಂತ ಸಖತ್ತಾಗಿತ್ತು. ಅದು ಫ್ರೀ ಕೋಲ್ಡ್ ಮೇಲೆ ಇವಾಗ ಮನೆಗೆ ಹೊರಟಿದ್ದೀವಿ. ಎಲ್ಲ ಮುಗಿಸ್ಕೊಂಡು ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಫುಲ್ ಬಿಸಿಲು ಆಗ್ತಾನೆ ಇಲ್ಲ, ಅಷ್ಟೊಂದು ಬಿಸಿಲಿದೆ. ವೆಲ್ಕಮ್. ಎಲ್ಲ ಚೆನ್ನಾಗಿದೆ, ಆರ್ಗನೈಸ್ ಮಾಡಿರೋದೆಲ್ಲ ನಾನು ಚೆನ್ನಾಗಿತ್ತು. ಎಲ್ಲ ನೋಡಿದ್ವಿ, ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ ನಾವು. ಆ ಕೇಕ್ ಎಲ್ಲ ಕೊಡಲ್ಲ ಇವಾಗ. ನಾವಿವಾಗ ನೋಡ್ಕೊಂಡು ಬಂದಿದ್ದಾಯ್ತು. ಇಲ್ಲಿಂದ ನೋಡ್ತಾ ಇರ್ಬೋದು ನೀವು, ಸ್ಕೈ ವಾಕ್ ಇದೆಯಲ್ಲ, ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಅಂತೇಳಿ ಪ್ಯಾಲೇಸ್ ಗ್ರೌಂಡಿಂದ ಆ ಕಡೆಗೆ ನಾವು ಹೆಬ್ಬಾಳ ಸೈಡ್ ಹೋಗ್ಬೇಕಾಗಿರೋದ್ರಿಂದ ಆ ಕಡೆ ಕ್ರಾಸ್ ಮಾಡೋಣ ಅಂತೇಳಿ ಸ್ಕೈ ವಾಕಲ್ಲಿ ಹತ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಸೊ ನನ್ನ ಮಗಳು ಮತ್ತು ನನ್ನ ಸಿಸ್ಟರ್ ಮಗಳು ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ವಿ ಇದನ್ನು. ಅಲ್ಲಿ ಬೇರೆ ಎಸ್ಕಲೇಟರ್ ಇದೆಯಲ್ಲ, ಅದರಲ್ಲಿ ಬಂದ್ಬಿಟ್ಟು ಇಬ್ರು ಎಂಜಾಯ್ ಮಾಡಿಕೊಂಡು ಮೇಲೆ ಬಂದು ಓಡಾಡ್ಕೊಂಡು ಫೋಟೋಸು ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಇಲ್ಲೂ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಎಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊತೀನಿ ಮತ್ತು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊತೀನಿ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್.